ಒಂದು ಶಾಲೆ, ನೂರಾರು ಮಕ್ಕಳ ಕೂಗು, ಬ್ಲ್ಯಾಕ್ ಬೋರ್ಡ್ ಮೇಲೆ ನಡೆಯುತ್ತಿತ್ತು ಪಾಠ. ಜಸ್ಟ್ 40 ಸೆಕೆಂಡ್ಗಳಲ್ಲಿ ಒಬ್ಬ ಶಿಕ್ಷಕಿಯ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು. ಆಕೆ ನೆತ್ತರ ಮಡುವಿನಲ್ಲಿ ಬಿದ್ದು ತನ್ನ ಮುದ್ದಾದ ಮಕ್ಕಳ ಕಣ್ಣ ಮುಂದೆಯೇ ವಿಲವಿಲ ಒದ್ದಾಡುತ್ತಾ ಪ್ರಾಣ ಬಿಟ್ಟಿದ್ಲು. ಮುಖಕ್ಕೆ ಮಾಸ್ಕ್ ಹಾಕೊಂಡು ಅವನೊಬ್ಬ ಶಾಲೆಯೊಳಗೆ ಎಂಟ್ರಿ ಕೊಟ್ಟಿದ್ದ. ವಿಕ್ಕಿ ಬಂದಿದ್ದಾನೆ, ಹೊರಗೆ ಬನ್ನಿ ಅಂದಿದ್ದ. ಅಷ್ಟೇ. ಆ ಮಾತು ಕೇಳಿದ ಶಿಕ್ಷಕಿ ಹೊರಗೆ ಬಂದಿದ್ಲು. ಬಾಗಿಲ ಬಳಿ ಬರುತ್ತಲೇ ಅವಳನ್ನ ಹಿಡಿದುಕೊಂಡ ಕಿರಾತಕ. ಮಕ್ಕಳ ಕಣ್ಣೆದುರೆ, ಸಹೋದ್ಯೋಗಿ ಶಿಕ್ಷಕರ ಕಣ್ಣೆದುರೆ ಶಾಲೆಯ ಕಾಂಪೌಂಡ್ ಒಳಗೆ ಇರಿದು ಬಿಟ್ಟ. ಒಂದಲ್ಲ ಎರಡಲ್ಲ, ಭರ್ತಿ 27 ಬಾರಿ ಚಾಕು ನುಗ್ಗಿಸಿದ್ದ. ಆ ಶಿಕ್ಷಕಿಯನ್ನ ಕೊಲ್ಲೋಕೆ ಆ ಯುವಕ ಎಷ್ಟು ಕ್ರೂರನಾಗಿದ್ದು ಯಾಕೆ? ಇದು ಪ್ರೇಮ ಕಥೆಯ ಅಥವಾ ಇಲಿಸಿಟ್ ಅಫೇರಾ? ಹುಚ್ಚು ಪ್ರೀತಿಯ ಭಯಾನಕ ಅಂತ್ಯವ? ಈ ಹಿಂದೆಯೇ ಶಿಕ್ಷಕಿ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ಲು. ತನಗೆ ಪ್ರಾಣ ಭಯ ಇದೆ ಅಂತ ದೂರು ಕೊಟ್ಟಿದ್ಲು. ಪೊಲೀಸರು ನೆಗ್ಲೆಕ್ಟ್ ಮಾಡಿದ್ದರ ಪ್ರತಿಫಲವ? ಒಂದು ವೇಳೆ ದೂರು ಕೊಟ್ಟಾಗ್ಲೇ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ರೆ ಈ ಕೊಲೆ ನಡೆಯುತ್ತಿರಲಿಲ್ಲ. ಓರ್ವ ಶಿಕ್ಷಕಿಯ ಬರ್ಬರ ಹತ್ಯೆಯ ಇಂದಿರೋ ಅಸಲಿ ಕತೆ ಹೇಳ್ತೀನಿ. ಎದೆ ಗಟ್ಟಿ ಹಿಡಿದುಕೊಂಡು ಕೇಳಿಸಿಕೊಳ್ಳೋಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 2026 ಆಗಸ್ಟ್ 3ನೇ ತಾರೀಕು ಬೆಳಗ್ಗೆ 9:35 ಫರೀದಾಬಾದ್ ಜಿಲ್ಲೆಯ ಸಿಕ್ರೋನಾ ಗ್ರಾಮದ ಸರಸ್ವತಿ ಸೀನಿಯರ್ ಸೆಕೆಂಡರಿ ಶಾಲೆಯಲ್ಲಿ ಎಂದಿನಂತೆ ತರಗತಿಗಳು ನಡೆಯುತ್ತಿದ್ವು. 2ನೇ ತರಗತಿಯ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ಶಿಕ್ಷಕಿ ಸಂಧ್ಯಾ. ಮಕ್ಕಳು ಬ್ಲ್ಯಾಕ್ ಬೋರ್ಡ್ ಕಡೆ ಗಮನ ಕೊಟ್ಟು ಕೇಳ್ತಿದ್ರು. ಪಾಪದ ಕೂಸುಗಳು. ಅವಕ್ಕೆ ತಮ್ಮ ಶಿಕ್ಷಕಿ ಇನ್ನೇನು ಕೆಲವೇ ಕ್ಷಣಗಳಲ್ಲೇ ಬರ್ಬರ ದಾಳಿಯೊಂದಕ್ಕೆ ತುತ್ತಾಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅಂತ ಶಿಕ್ಷಕಿ ಸಂಧ್ಯಾ ಹೇಳಿಕೊಡ್ತಿದ್ರೆ ಆ ಮಕ್ಕಳು ಒಟ್ಟಾಗಿ ರಿಪೀಟ್ ಮಾಡ್ತಿದ್ವು. ಸಮಯ 9:38. ಮುಖಕ್ಕೆ ಬಿಳಿ ಬಣ್ಣದ ಪಂಚೆ ಸುತ್ತಕೊಂಡು ವ್ಯಕ್ತಿಯೊಬ್ಬ ಬಾಗಿಲಿಗೆ ಎಂಟ್ರಿ ಕೊಟ್ಟಿದ್ದ. ಆತ ನೇರವಾಗಿ ಬಾಗಿಲಿನಲ್ಲಿದ್ದ ಸಿಬ್ಬಂದಿ ಬಳಿ ಹೋಗಿ ವಿಕ್ಕಿ ಬಂದಿದ್ದಾನೆ ಅಂತೇಳಿ ಅಂತ ಸಂಧ್ಯಾ ಮೇಡಮ್ ಅನ್ನ ಕರೀರಿ ಅಂತ ತಿಳಿಸಿದ್ದ. ವಿಕ್ಕಿ, ಇದು ಸಂಧ್ಯಾಳ ಗಂಡನ ಹೆಸರು. ವಿಕ್ಕಿ ಉರುಫ್ ವಿಕಾಸ್. ಹೀಗಾಗಿ ಅಲ್ಲಿದ್ದವರು ಸಂಧ್ಯಾ ಗಂಡ ಬಂದಿರಬೇಕು ಅಂದ್ಕೊಂಡ್ರು. ಯಾರೊಬ್ಬರಿಗೂ ಅನುಮಾನ ಬಂದಿರಲಿಲ್ಲ. ಗಂಡ ಬಂದಿದ್ದಾನೆ ಅಂದ್ಕೊಂಡು ಸಂಧ್ಯಾ ಹೊರಬಂದಿದ್ದಷ್ಟೆ. ಆ ಆಗಂತುಕ ಆಕೆಯನ್ನ ಹಿಡಿದು ಹೊರಗೆ ಎಳೆದುಕೊಂಡು ಬಿಟ್ಟ. ಮುಂದೆ ನಡೆದಿದ್ದು ರಣಭೀಕರ. ದೃಶ್ಯವನ್ನ ರೆಕಾರ್ಡ್ ಮಾಡುತ್ತಿದ್ದ ಸಿಸಿಟಿವಿ ಕೂಡ ಬೆಚ್ಚಿ ಬಿದ್ದಿತ್ತು ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಆ ಕೃತ್ಯ ಭೀಕರ, ರಣಭೀಕರ. ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರೋ ದೃಶ್ಯ ನೋಡ್ತಿದ್ರೆ ಮೈ ಜುಮ್ಮನ್ನುತ್ತೆ. ಆ ವ್ಯಕ್ತಿ ಸಂಧ್ಯಾಳನ್ನ ಹಿಡಿದುಕೊಂಡವನೇ ಜೇಬಿನಲ್ಲಿದ್ದ ಚಾಕು ಹೊರತೆಗೆದಿದ್ದ. ಮೊದಲಿಗೆ ಹೊಟ್ಟೆ, ನಂತರ ಎಲ್ಲಂದರಲ್ಲಿ ಚುಚ್ಚೋಕೆ ಆರಂಭಿಸಿಬಿಟ್ಟ. ಸಂಧ್ಯಾ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ್ಲು, ಕೂಗುದ್ಲು. ಆದ್ರೆ ಸಹಾಯಕ್ಕೆ ಸಿಬ್ಬಂದಿ ಬರುವ ಹೊತ್ತಿಗೆ ಅಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಸಂಧ್ಯಾ ತಪ್ಪಿಸಿಕೊಳ್ಳೋಕೆ ಯತ್ನಿಸ್ತಲೇ ಇದ್ಲು. ಆದ್ರೆ ಪಾಪಿ ಆಕೆಯನ್ನ ನೆಲಕ್ಕೆ ಕೆಡವಿಕೊಂಡು ಮನಸ್ಸೋ ಇಚ್ಛೆ ಇರಿದು ಬಿಟ್ಟ. ಜಸ್ಟ್ 30 ಸೆಕೆಂಡ್ನಲ್ಲಿ 34 ಬಾರಿ ಇರಿದು ಬಿಟ್ಟಿದ್ದ. ಶಿಕ್ಷಕಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು. ಶಾಲೆಯ ಮಾಲೀಕ ಕಿರುಚಾಟ ಕೇಳಿಸ್ಕೊಂಡು ಹೊರಗಡೆ ಓಡಿ ಬಂದು ಬಿಡಿಸೋಕೆ ಯತ್ನಿಸಿದ್ದ. ಆದ್ರೆ ಆತನಿಗೂ ಚಾಕು ತೋರಿಸಿದ ಆರೋಪಿ ಸ್ಪಾಟಿನಿಂದ ಪರಾರಿಯಾಗಿ ಬಿಟ್ಟ. ಗಾಯಗೊಂಡ ಸಂಧ್ಯಾಳನ್ನ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದ್ರೆ ವೈದ್ಯರು ಬ್ರಾಡ್ ಡೆಡ್ ಅನ್ನೋ ಶರ ಬರೆದಿದ್ರು. ಈ ಭೀಕರ ಘಟನೆಯ ದೃಶ್ಯ
ಕ್ಷಣ ಮಾತ್ರದಲ್ಲೇ ವೈರಲ್ ಆಗಿಬಿಡ್ತು. ಇಡೀ ದೇಶದಾದ್ಯಂತ ಆಕ್ರೋಶ ಹುಟ್ಟುವಂತೆ ಮಾಡಿತ್ತು. ಓರ್ವ ಶಿಕ್ಷಕಿ, ಘಟನೆ ನಡೆದಿದ್ದು ಶಾಲೆ ಒಳಗೆ, ಮುಗ್ಧ ಮನಸ್ಸಿನ ಮಕ್ಕಳ ಮುಂದೆ. ಎಷ್ಟು ಕ್ರೂರವಾಗಿ ಹತ್ಯೆ ನಡೆದಿದ್ದು ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು. ಸುದ್ದಿ ಪೊಲೀಸ್ ಠಾಣೆಗೆ ತಲುಪಿತ್ತು. ಪೊಲೀಸರು ಸ್ಪಾಟಿಗೆ ಬಂದಿದ್ರು. ಅವರ ಕಣ್ಣಿಗೆ ಕಂಡಿದ್ದು CCTV. ತಕ್ಷಣ ದೃಶ್ಯಗಳನ್ನ ತೆಗೆಸಿದ್ರು. ಅದನ್ನ ನೋಡಿ ಪೊಲೀಸರಂತ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸ್ಥಳೀಯರ ಮಾಹಿತಿ, ತಾಂತ್ರಿಕ ಸಾಕ್ಷ್ಯಗಳು ಎಲ್ಲವನ್ನು ಪರಿಶೀಲಿಸಿದ್ರು. ಕೃತ್ಯ ನಡೆದ ಜಸ್ಟ್ 2 ಗಂಟೆಯಲ್ಲೇ ಆರೋಪಿ ಸಿಕ್ಕಿಬಿದ್ದಿದ್ದ. ಅಮಿತ್ ಜಸ್ಟ್ 21 ವರ್ಷದ ಯುವಕ. ಆತನನ್ನ ಅರೆಸ್ಟ್ ಮಾಡಿದ ಪೊಲೀಸರು ಕೊಲೆಗೆ ಬಳಸಿದ ಚಾಕುವನ್ನ ಸೀಸ್ ಮಾಡಿದ್ರು. ಪೊಲೀಸ್ ಠಾಣೆಯಲ್ಲಿ ಯಾಕೆ ಕೊಂದೆ ಅಂತ ಗದರಿದ್ದಷ್ಟೇ. ಅವನು ಹೇಳಿದ್ದು ಒಂದು ಲವ್ ಸ್ಟೋರಿ. ಪೊಲೀಸರಿಗೆ ಅವನು ಕೊಟ್ಟಿರೋ ಸ್ಟೇಟ್ಮೆಂಟ್ ಮತ್ತೊಂದು ಸುತ್ತಿಗೆ ಬೆಚ್ಚಿ ಬೀಳುವಂತೆ ಮಾಡುತ್ತೆ. ಇವನ್ ಯಾರು? ಇವನಿಗೂ ಸಂಧ್ಯಾಗೂ ಇದ್ದ ಸಂಬಂಧವಾದ್ರೂ ಎಂಥದ್ದು? ಈ ಪರಿ ಕ್ರೌರ್ಯ ಮೆರೆದಿದ್ದಾನೆ ಅಂದ್ರೆ ಅದಿನ್ನೆಷ್ಟು ದ್ವೇಷ ಬಿತ್ತು. ಈ ಹ್ಯಾಂಗಲ್ನಲ್ಲಿ ವಿಚಾರಣೆ ಆರಂಭಿಸಿದ್ರು ಪೊಲೀಸರು. ಸುಮಾರು 2 ವರ್ಷಗಳ ಹಿಂದೆ ಸಂಧ್ಯಾ ಬೇರೆ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಮಿತ್ ಆ ಶಾಲೆ ಇರುವ ಕಟ್ಟಡದ ಸಂಬಂಧಿಕರ ಮೂಲಕ ಆಕೆಯನ್ನ ಪರಿಚಯಿಸಿಕೊಂಡಿದ್ದ. ಮೊದಲು ಇವರಿಬ್ಬರದ್ದು ಸಾಮಾನ್ಯ ಪರಿಚಯ. ನಂತರ ಪರಿಚಯ ಸ್ನೇಹದ ಟರ್ನ್ ಪಡೆದುಕೊಂಡಿತ್ತು. ಮೊಬೈಲ್ ನಂಬರ್ ಬದಲಾಗಿದ್ವು. ಆ ನಂತರ ಶುರುವಾಗಿದ್ದು ಕಾಲಿಂಗ್ ಅಂಡ್ ಚಾಟಿಂಗ್. ಸಂಧ್ಯಾ ಪರಿಚಯದ ಹಿನ್ನೆಲೆಯಲ್ಲೋ ಸ್ನೇಹದ ಹಿನ್ನೆಲೆಯಲ್ಲೋ ಅವನೊಟ್ಟಿಗೆ ಅಗತ್ಯಕ್ಕಿಂತಲೂ ಹೆಚ್ಚು ಮೂವ್ ಮಾಡಿದ್ಲು. ಇದನ್ನ ಪಾಪಿ ಲವ್ ಅಂದುಕೊಂಡು ಬಿಟ್ಟ. ಕ್ರಮೇಣ ಆಕೆಯ ಹಿಂದೆ ಹಿಂದೆ ಸುತ್ತತೊಡಗಿದ್ದ. ಸಂಧ್ಯಾ ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡು ಬಳಿಕ ರೊಚ್ಚಿಗೆದ್ದು ಬಿಟ್ಲು. ಇವನ ಕಾಟ ಮಿತಿ ಮೀರುತ್ತಲೇ ಆಕೆ ಇವನೊಟ್ಟಿಗೆ ಮಾತಾಡೋದನ್ನೇ ನಿಲ್ಲಿಸಿಬಿಟ್ಲು. ಪಾಪಿ ಅವಳನ್ನ ಬಿಡ್ಲಿಲ್ಲ. ಕಾಡುತ್ತಲೇ ಇದ್ದ. ಅದೆಷ್ಟೇ ಬಾರಿ ಎಚ್ಚರಿಕೆ ಕೊಟ್ರು ಪ್ರೀತ್ಸೆ ಅಂತ ಕಾಡತೊಡಗಿದ್ದ. ಆಕೆ ತನಗೆ ಮದುವೆ ಆಗಿದೆ, ತಾನು 2 ಮಕ್ಕಳ ತಾಯಿ ಅಂದ್ರೂ ಕೇಳಲಿಲ್ಲ. ಆಗಲೇ ಸಂಧ್ಯಾ ಅದೊಂದು ನಿರ್ಧಾರಕ್ಕೆ ಬಂದ್ಲು. ನೇರವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ಲು. ದೂರು ಸಹ ಕೊಟ್ಟಿದ್ಲು. ಆದ್ರೆ ಈ ನಮ್ಮ ಪೊಲೀಸ್ನವರು ಯಾರೋ ಪುಂಡ ರೇಗಿಸಿದಾನೆ, ಇಂತಹ ಕೇಸುಗಳು ದಿನಕ್ಕೆ 100 ಅಂದ್ಕೊಂಡು ಸುಮ್ಮನಾಗಿದ್ರು. ಒಂದು ವೇಳೆ ಅವರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ, ಠಾಣೆಗೆ ಕರೆಸಿ ಗದರಿದ್ರೆ ಬಹುಶಃ ಅವನು ಸೈಲೆಂಟ್ ಆಗ್ತಿದ್ನು ಏನೋ. ಪೊಲೀಸರು ಕೊಟ್ಟ ದೂರನ್ನ ಸೈಡಿಗಿಟ್ಟು ಸುಮ್ಮನಾಗಿದ್ರು. ಪೊಲೀಸ್ ಠಾಣೆ ಮಾತ್ರವಲ್ಲ, ಸಂಧ್ಯಾ ಗ್ರಾಮ ಪಂಚಾಯಿತಿಗೂ ದೂರು ನೀಡಿದ್ಲು. ಗ್ರಾಮ ಪಂಚಾಯಿತಿಯವರು ಅದೊಮ್ಮೆ ಆತನನ್ನ ಕರೆದು ಕರೆಸಿದ್ರು. ಆಗ ತಪ್ಪಾಯ್ತು, ಮತ್ತೊಮ್ಮೆ ಈ ರೀತಿ ಮಾಡಲ್ಲ ಅಂತ ಕ್ಷಮೆ ಕೇಳಿದ್ನಂತೆ. ಅದೇನ್ ಕತೆಯೋ. ಇದರ ಮಧ್ಯೆಯೇ ಸಂಧ್ಯಾಗೆ ಸರಸ್ವತಿ ಶಾಲೆಯಿಂದ ಆಫರ್ ಬಂದಿತ್ತು. ಹೀಗಾಗಿ ಹಳೆ ಶಾಲೆಗೆ ರಿಸೈನ್ ಕೊಟ್ಟು ಸರಸ್ವತಿ ಶಾಲೆಯ 2ನೇ ಕ್ಲಾಸ್ ಇಂಗ್ಲಿಷ್ ಟೀಚರ್ ಆಗಿ ಜಾಯಿನ್ ಆಗಿದ್ಲು. ಶಾಲೆ ಬದಲಿಸಿದ್ರು ಪಾಪಿ ಅಮಿತ್ ಹಿಂಬಾಲಿಸುವುದನ್ನ ಬಿಟ್ಟಿರಲಿಲ್ಲ. ಅವಳನ್ನ ಒಲಿಸಿಕೊಳ್ಳಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದ. ಇತ್ತ ಪೊಲೀಸರು ಒನ್ ವೇ ಲವ್ ಅಂತಿದ್ರೆ, ಅತ್ತ ಅಮಿತ್ ನಾನು ಅವಳು 2 ವರ್ಷಗಳ ಕಾಲ ಪ್ರೀತಿಸಿದ್ವಿ, ಇತ್ತೀಚೆಗೆ ಅವಳು ಅವಾಯ್ಡ್ ಮಾಡಿದ್ಲು, ಅದಕ್ಕೆ ಕೊಂದೆ ಅಂದಿದ್ದಾನೆ.
ಇಷ್ಟೆಲ್ಲ ನಡೆದಿದ್ರು ಒಂದು ಪ್ರಶ್ನೆ ದೇಶವನ್ನ ಕಾಡ್ತಿದೆ. ಆರಂಭದಲ್ಲೇ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಈ ಕೊಲೆಯನ್ನ ತಪ್ಪಿಸಬಹುದಿತ್ತು. ಯಾಕಂದ್ರೆ ಹತ್ಯೆ ನಡೆದ ದಿನ ಆರೋಪಿ ಸಂಪೂರ್ಣ ಸ್ಕೆಚ್ ರೆಡಿ ಮಾಡಿಕೊಂಡೇ ಬಂದಿದ್ದ. ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ಚೂರಿ ಮತ್ತು ಸಂಧ್ಯಾಳ ಪತಿಯ ಹೆಸರನ್ನೇ ಬಳಸಿಕೊಂಡು ಈಕೆಯನ್ನ ಕ್ಲಾಸ್ನಿಂದ ಹೊರಗೆ ಕರೆಸಿಕೊಂಡಿದ್ದಾನೆ. ಹೀಗಾಗಿ ಇದು ಆಕಸ್ಮಿಕ ದಾಳಿಯಲ್ಲ, ಇದೊಂದು ಪ್ಲಾನ್ಡ್ ಮರ್ಡರ್. ಈ ಪ್ರಕರಣ ಮತ್ತೊಂದು ದೊಡ್ಡ ಪ್ರಶ್ನೆಯನ್ನ ಎತ್ತಿದೆ. ಶಾಲೆಗಳ ಭದ್ರತೆ ನಿಜಕ್ಕೂ ಎಷ್ಟು ಸುರಕ್ಷಿತ? ಮುಖಕ್ಕೆ ಮಾಸ್ಕ್ ಹಾಕೊಂಡ ವ್ಯಕ್ತಿ ಹೇಗೆ ಶಾಲೆಯೊಳಗೆ ಪ್ರವೇಶಿಸಿದ್ದ? ಭದ್ರತಾ ಸಿಬ್ಬಂದಿ ಎಲ್ಲಿದ್ರು? ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಇದ್ದ ಶಾಲೆಯಲ್ಲಿ ಈ ಘಟನೆ ನಡೆದಿರೋದು ಪೋಷಕರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸದ್ಯ ಆರೋಪಿ ಅಮಿತ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ಹತ್ಯೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಘಟನೆಯ ಪ್ರತಿಯೊಂದು ಆಯಾಮವನ್ನು ತನಿಖೆ ನಡೆಸ್ತಿದ್ದಾರೆ. ಆದರೆ ಅಂತಿಮ ಸತ್ಯವನ್ನ ನ್ಯಾಯಾಲಯವೇ ನಿರ್ಧರಿಸಬೇಕಿದೆ. ಒಬ್ಬ ಶಿಕ್ಷಕಿ, 2 ಮಕ್ಕಳ ತಾಯಿ, ಶಾಲೆಯಲ್ಲಿ ಮಕ್ಕಳಿಗೆ ಭವಿಷ್ಯ ರೂಪಿಸುತ್ತಿದ್ದ ಮಹಿಳೆ ಒಂದು ಕ್ರೂರ ದಾಳಿಯಿಂದ ಮುಗಿದು ಹೋಗಿದ್ದಾಳೆ. ಸ್ಟಾಕಿಂಗ್, ಕಿರುಕುಳ ಅನ್ನೋದು ಸಣ್ಣ ವಿಷಯ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುದ್ಧಿ, ಅಂತ್ಯ ಭಯಾನಕ. ಇದು ಪೊಲೀಸರಿಗೆ ಗೊತ್ತಾಗಬೇಕಷ್ಟೇ. ನಿಮ್ಮ ಅಭಿಪ್ರಾಯವೇನು? ಹಿಂದೆಯೇ ಬಂದ ಕಿರುಕುಳದ ದೂರುಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಸಂಧ್ಯಾ ಬದುಕಿರ್ತಿದ್ಲ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.